ಹಾಯ್ ಗುಡ್ ಮಾರ್ನಿಂಗ್ ಗೆಳತಿಯರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ದು ಫಸ್ಟ್ ವಿಡಿಯೋ ಇದು. ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ ನಾನು ವರ್ಕಿಂಗ್ ವುಮೆನ್ ಅಂತ. ಹಾಗಾಗಿ ಇವತ್ತು ಏನು ತಿಂಡಿ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಅಕ್ಕಿ, ಹೆಸರುಬೇಳೆ, ತೊಗರುಬೇಳೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಇತ್ತು, ಬೀನ್ಸು, ಕ್ಯಾಪ್ಸಿಕಮ್ಮು, ಪೊಟ್ಯಾಟೊ ಮತ್ತು ಸ್ವಲ್ಪ ಕ್ಯಾರೆಟ್ ಇತ್ತು. ಆ್ಯಕ್ಚುಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನ ನೀಟಾಗಿ ಹಚ್ಕೊಂಡು ಕ್ಲೀನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ನನ್ನ ಮಗನಿಗೆ 3 ಥರ ಬಾಕ್ಸ್ ಹಾಕಬೇಕು. ಒಂದು ಬೆಳಗ್ಗೆ ಸ್ನ್ಯಾಕ್ಸ್ ಟೈಮು, ಮಧ್ಯಾಹ್ನ ಲಂಚು ಮತ್ತು ಪೋಸ್ಟ್ ಲಂಚ್ ಆದಮೇಲೆ ಮತ್ತೆ ಸ್ನ್ಯಾಕ್ಸ್ಗೆ. ಯಾಕಂದರೆ ಅಪ್ ಟು 3:30 ಅವ್ನು ಸ್ಕೂಲಲ್ಲೇ ಇರ್ತಾನೆ. ಸೊ ಹಂಗಾಗಿ ಮಿನಿಮಮ್ ಅಂದರೂ ನಾನು 3 to 4 ವೆರೈಟಿ ಮಾಡ್ತೀನಿ ಯೂಶ್ವಲಿ. ಇನ್ನೊಂದೇನೆಂದರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದನ್ನು ಮಧ್ಯಾಹ್ನ ಬಾಕ್ಸ್ಗೆ ಹಾಕ್ಕೊಡಲ್ಲ. ಬಟ್ ಇವತ್ತು ಯಾಕೋ ವೆರೈಟಿ ಮಾಡೋಕ್ಕೆ ಮೂಡಿರಲಿಲ್ಲ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಬಿಸಿಬೇಳೆಭಾತನ್ನೇ 2 ಟೈಮ್ ತಿಂದ್ರಾಯಿತು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಅರ್ಧ ಈರುಳ್ಳಿ, ಆಮೇಲೆ ಹಚ್ಕೊಂಡಿರೋಂಥ ತರಕಾರಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಆಮೇಲೆ ಎರಡೆರಡು ಮೆಣಸಿನ್ಕಾಯಿ. ಯಾಕಂದರೆ ತೀರಾ ಸ್ಪೈಸಿ ಆಗಿಬಿಟ್ರೆ ನನ್ನ ಮಗ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಪೈಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಟೊಮೊಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದರೊಳಗೆ ಎಲ್ಲ ಹಾಕಿ, ಆಮೇಲೆ ಜೊತೆಗೆ ಎಷ್ಟು ಬೇಕಷ್ಟು ಉಪ್ಪು, ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಂಡು, ಆಮೇಲೆ ಎಷ್ಟು ನೀರು ಬೇಕೋ ಸ್ವಲ್ಪ ಜಾಸ್ತಿನೇ ಹಾಕಿ. ಯಾಕಂದರೆ ಸ್ಮ್ಯಾಶ್ ಆಗಬೇಕಲ್ವ, ಜಾಸ್ತಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡಿ. ಮತ್ತು ನಾನು ಹೇಳಿದ್ನಲ್ಲ 3 ಬಾಕ್ಸ್ ಕೊಡಬೇಕು ನನ್ನ ಮಗನಿಗೆ ಅಂತ. ಸೊ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಿದ್ದು ಹಾಗೆ ಇತ್ತು. ಯೂಶ್ವಲಿ ನಾನು ತಟ್ಕೊಂಡು ನಿಂತ್ಕೊಳ್ಳೋಕೆ ಟೈಮ್ ಆಗೋಲ್ಲ. ಸೊ ಹಂಗಾಗಿ ಒಂದು 4ರಿಂದ 5 ತಟ್ಬಿಟ್ಟು ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಬೇಕಂದಾಗ ಬಿಸಿ ಮಾಡ್ಕೊಳ್ಳೋಣ ಅಂತ. ಇವತ್ತು ಲಾಸ್ಟ್ ಇತ್ತು ಖಾಲಿ ಅದನ್ನು. ಆಮೇಲೆ ಇದು ಬಂದು ಮಲ್ಟಿಗ್ರೈನ್ ಬ್ರೆಡ್ಡು, ನಾರ್ಮಲ್ ಮೈದಾ ಬ್ರೆಡ್ ಅಲ್ಲ, ಮಲ್ಟಿಗ್ರೈನ್ ಬ್ರೆಡ್ಡು. ಮತ್ತು ನೋ ಮೈದಾ ಮತ್ತು ನೋ ಪ್ರಿಸರ್ವೇಟಿವ್. ನಿಮಗೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಇವನ್ ಒಬ್ಬಿಟ್ಟು ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ 2 ಕಡೆ ನೀಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ರಿಜ್ಜಿಂದ ತೆಗ್ದಿದ್ದನ್ನು ಡೈರೆಕ್ಟಾಗಿ ಕೊಡೋದಿಲ್ಲ. ಸೊ ಹಂಗಾಗಿ ಈಗ ಪ್ಯಾಕಿಂಗ್ ಮಾಡೋಣ. ಒಬ್ಬಿಟ್ಟು ಅದ್ರ ಜೊತೆಗೆ ಒಂದು ಪಚ್ಚಬಾಳೆಹಣ್ಣು ಇಟ್ಕೊಡ್ತಿದ್ದೀನಿ. ಸೊ ಅದನ್ನು ಯಾವಾಗಾದರೂ ಒಂದು ಸಲ ತಿನ್ಕೋತಾನೆ. ಅದ್ರ ಜೊತೆಗೆ ಈ ಮಲ್ಟಿಗ್ರೈನ್ ಬ್ರೆಡ್ ಇದೆಯಲ್ಲ, ಅದಕ್ಕೆ ಜಾಮ್ ಮತ್ತು ಹನಿದು, ಇದು ನಾನು ಒಂದು ಸಲ ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ತೊಗೊಂಬಂದಿದ್ದೆ. ಅದು ಬರೀ ಆ್ಯಪಲ್ಲು ಮತ್ತು ಹನಿಯಿಂದ ಮಾಡಿರೋದು, ಬೇರೆ ಏನೂ ಇಲ್ಲ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸಮ್ಟೈಮ್ಸ್ ಏನು ಮಾಡೋಕ್ಕೆ ಮೂಡಿಲ್ಲ ಅಂದಾಗ ಈ ಥರ ಬ್ರೆಡ್ ಟೋಸ್ಟ್ ಮಾಡಿ ಅದಕ್ಕೆ ಜಾಮ್ ಹಾಕ್ಕೊಡ್ತೀನಿ, ಇಷ್ಟಪಟ್ಟು ತಿಂತಾನೆ. ಸೊ ಇದನ್ನೊಂದು ಟೈಮ್ ಆಗುತ್ತೆ. ಆಮೇಲೆ ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತು ಒಂದು ಮೊಟ್ಟೆ ಕೊಡ್ತೀನಿ ಅವನಿಗೆ. ಸೊ ಹಂಗಾಗಿ ಎಗ್ ಬಾಯ್ಲ್ ಆಗ್ತಾಯಿದೆ. ಬಟ್ ಇನ್ನೊಂದೇನೆಂದರೆ ನನಗೆ ಹಾಗೆ ಬಿಡೋಕ್ಕೆ ಮನಸ್ಸಾಗಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿದ್ದೆಲ್ಲ ನೀಟಾಗಿ ಆವಾಗಲೇ ಕ್ಲೀನ್ ಮಾಡಿ ಸಿಂಕೆಲ್ಲ ವಾಶ್ ಮಾಡಿ ಇಟ್ಕೊತೀನಿ. ಆಮೇಲೆ ವಾಟೆವರ್ ಎಲ್ಲ ಪ್ರಿಪೇರ್ ಆಗಿದೆ ಅದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಬಿಸಿಬೇಳೆಭಾತು ಇನ್ನೂ ವಿಷಲ್ ಬರಬೇಕು. ಸೊ ವಿಷಲ್ ಬರೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಬೇಳೆಭಾತು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಕಡಲೆ ಬೀಜ, ಶೇಂಗಾ ಅಂತ ಹೇಳ್ತೀರಲ್ಲ ಅದು ಕಡಲೆ ಬೀಜ, ಇಷ್ಟನ್ನು ಹಾಕ್ಬಿಟ್ಟು ಕಡಲೆ ಬೀಜನ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು MTR ಯೂಸ್ ಮಾಡ್ತೀನಿ ನಾನು. MTR ಇಷ್ಟ ಆಗುತ್ತೆ ನನಗೆ. ಸೊ ಹಂಗಾಗಿ MTR ಬಿಸಿಬೇಳೆ ಪೌಡರ್ ಹಾಕಿ ಗ್ಯಾಸ್ ಆಫ್ ಮಾಡ್ಕೋತೀನಿ. ಯಾಕಂದರೆ ಇಲ್ಲಾಂದರೆ ಸಡನ್ನಾಗಿ ಇದು ಜಾಸ್ತಿ ಹೈ ಫ್ಲೇಮ್ ಇರುತ್ತಲ್ಲ, ಕಪ್ಪಗಾಗ್ಬಿಡುತ್ತೆ. ಸೊ ಹಂಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಅದನ್ನು ಸ್ಮ್ಯಾಶ್ ಆಗಿರೋ ಅಕ್ಕಿಗೆ ಇದು ಹಾಕಿ ಮಿಕ್ಸ್ ಮಾಡಿ, ಬೇಕಂದರೆ 1-2 ನಿಮಿಷ ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡೆ. ಅದನ್ನೆಲ್ಲ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವತ್ತು ಬೆಳಗ್ಗೆನೂ ಬಿಸಿಬೇಳೆಭಾತು, ಮಧ್ಯಾಹ್ನನೂ ಬಿಸಿಬೇಳೆಭಾತು. ಅದ್ರ ಜೊತೆಗೆ ನಾನು ಒಂದು ಮಾರ್ನಿಂಗ್ ಹೆಲ್ತ್ ಡ್ರಿಂಕ್ ಕೂಡ ಕುಡಿತೀನಿ. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದು ನಿನ್ನೆ ರಾತ್ರಿ ತೋರಿಸಿದ್ನಲ್ಲ, ಅದೇ ಈ ಡ್ರೆಸ್ಸು ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ.
ಹಾಗೆ ನನ್ನ ಮಗನೂ ರೆಡಿ ಮಾಡಿದ್ದೀನಿ. ಇದು ಇಯರಿಂಗು ಮ್ಯಾಚ್ ಆಗಲ್ಲ ಅಂದ್ಕೊಂಡೆ, ಅದು ಸೊ ಹಂಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು, ಹಾಗಾಗಿ ಹಾಕ್ಕೊಂಡೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.